ಎಲ್ಲರಿಗೂ ನಮಸ್ಕಾರ. ಉಂಡೆಗಳ ರಾಜ್ಯ ಬೇಸನ್ ಲಾಡೂನ ಮಾಡೋಣ ಇವತ್ತು. ಇದನ್ನ ಮಾಡೋದು ಸ್ವಲ್ಪ ಕಷ್ಟನೇ, ಆದರೂ ಕೂಡ ಸಾಧ್ಯ ಇದೆ. ಎಷ್ಟೇ ಸಲ ಟ್ರೈ ಮಾಡಿದ್ರು ಕೂಡ ಉಂಡೆಗಳು ಸೇಫ್ ಬರ್ತಾ ಇಲ್ಲ, ಅಂಟಂಟಾಗ್ತಾ ಇದೆ. ಡಬ್ಬೆಯಲ್ಲಿಟ್ಟರೆ ಒಂದಕ್ಕೊಂದು ಮೆತ್ತಿಗೆ ಆಗಿ ಸೇಫ್ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತೀರ. ಈ ಮೆಥಡಲ್ಲಿ ಮಾಡ್ಕೊಳ್ಳಿ. ಇದು ಯಾರಿಗೆಲ್ಲ ಉಂಡೆ ಮಾಡೋಕ್ಕೆ ಬರ್ತಾ ಇಲ್ಲ, ಅದರಲ್ಲೂ ಈ ಬೇಸನ್ ಲಾಡು ಮಾಡೋಕ್ಕೆ ಬರ್ತಾ ಇಲ್ಲ ಅನ್ನೋರು ನಾನು ಹೇಳ್ಕೊಡೋ ಥರನೇ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಮೊದಲಿಗೆ 2 ಬೌಲಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಸಕ್ಕರೆನ ಅಂಗಡಿದಾದರೂ ಆಗ್ಬೋದು ಅಥವಾ ಮಿಕ್ಸರ್ ಆದರೂ ಮಾಡ್ಕೊಳ್ಳಿ. ಸಕ್ಕರೆ ಪುಡಿಯನ್ನು ತೊಗೊಳ್ಳಿ 2 ಬೌಲಷ್ಟು. ಅದನ್ನು ಜರಡಿ ಮಾಡ್ಕೊಳ್ಳಿ, ಅಂದರೆ ಗಂಟು ಥರ ಇರೋದಿಲ್ಲ ಅದು. ಇದು ಯಾವ ಮೆಜರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ. 2ರಷ್ಟು ಸಕ್ಕರೆ ಪುಡಿ ಬೇಕಾಗುತ್ತೆ. ಅದೇ ಬೌಲಿಂದ 2ರಷ್ಟು ಕಡಲೆ ಹಿಟ್ಟು ಬೇಕಾಗುತ್ತೆ. ಬಜ್ಜಿ ಬೋಂಡ ಮಾಡ್ತಿರಲ್ಲ, ಅದೇ ಕಡಲೆ ಹಿಟ್ಟು ತೊಗೊಳ್ಳಿ. 2 ಸಕ್ಕರೆ, 2 ಹಿಟ್ಟು, ಹಸಿಬೇಳೆ ಹಿಟ್ಟು 2, ಅದು 2, 1 ತುಪ್ಪ ಬೇಕಾಗುತ್ತೆ. ಅದೇ ಬೌಲಿಂದ 1 ತುಪ್ಪವನ್ನು ತೊಗೊಳ್ಳಿ, ಅಳತೆ ಮಾಡಿ. ಕರೆಕ್ಟ್ ಮೆಜರ್ಮೆಂಟ್ ಬಂದಿರುತ್ತೆ. ಈ ಒಂದು ಮೆಜರ್ಮೆಂಟ್ ಗೊತ್ತಾದರೆ ಉಂಡೆ ಮಾಡ್ಬೋದು ಅಂತ ಅಂದ್ಕೊತೀರಾ. ಸಾಧ್ಯ ಇಲ್ಲ, ಮುಂದೆ ನೋಡ್ಕೊಳ್ಳಿ ಯಾವ ಥರ ಮಾಡೋದಂತ. ನಿಮಗೆ ಬೇಕಾದಷ್ಟು ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಮಧ್ಯೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಯಾಲಕ್ಕಿ ಪೌಡರ್, ಸ್ವಲ್ಪ ದ್ರಾಕ್ಷಿ ಆದರೆ ಸಾಕಾಗುತ್ತೆ. ಇಷ್ಟೇ. ಇವಾಗ ಹಿಟ್ಟನ್ನು ಹಾಗೇ ಉರಿಬೇಕಾಗುತ್ತೆ, ಏನು ತುಪ್ಪ ಹಾಕೋದು ಬೇಡ. ಒಂದು ಕಡಾಯಿಗೆ ಹಾಕಿ ಒಂದು 5 ನಿಮಿಷ ಇದನ್ನ ಹುರ್ಕೊಳ್ಳಿ ಹಿಟ್ಟನ್ನು. ಸ್ಮೆಲ್ಲೆಲ್ಲ ಹೋಗುತ್ತೆ. ಮಾಡುವಾಗ ಕೂಡ ಸ್ವಲ್ಪ ಫಾಸ್ಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಸಮಯ ಕಡಿಮೆ ಆಗುತ್ತೆ, ಜಾಸ್ತಿ ತೊಗೊಳ್ಳೋದಿಲ್ಲ. ಈ ಥರ ಇದನ್ನು ಹುರ್ಕೊಳ್ಳಿ ಚೆನ್ನಾಗಿ. ಒಂದು 5 ನಿಮಿಷ ಬೇಕಾಗುತ್ತೆ ಅಷ್ಟೇ. ತುಪ್ಪ ಹಾಕಬೇಕಾ ಬೇಡ, ಹಾಗೇ ಹುರ್ಕೊಳ್ಳಿ. ಈ ಉಂಡೆ ಮಾಡಬೇಕಾದ್ರೆ ಈ ಸ್ಪೂನನ್ನು ಸ್ಟೀಲ್ದು ತೊಗೋಬೇಡಿ, ಕೈ ನೋವು ಬರುತ್ತೆ. ಈ ಥರ ಕಟ್ಟಿಗೆದು ಇದ್ದರೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಅದನ್ನು ಹಿಟ್ಟನ್ನು, ಹುರಿದಿರುವಂಥ ಹಿಟ್ಟನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಫಸ್ಟು 1 ಬೌಲ್ ಇತ್ತಲ್ಲ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಕೆಲವೊಬ್ಬರು ಎಲ್ಲ ತುಪ್ಪ ಹಾಕಿ ಹಿಟ್ಟಾಕಿ ಹುರಿದು ಮಾಡ್ತಾರೆ. ನಾನು ಈ ಥರ ತೋರಿಸ್ತಾ ಇದ್ದೀನಿ. ಈ ಥರ ಆದರೆ ಕರೆಕ್ಟಾಗಿ ಬರುತ್ತೆ. ಇವಾಗ ಹಿಟ್ಟನ್ನು ಹಾಕ್ಕೊಳ್ಳೋಣ ಆ ತುಪ್ಪಕ್ಕೆ. ಆ ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿದ ನಂತರ ಮತ್ತೆ ತುಪ್ಪ ಹಾಕ್ಕೋಬೇಕಾಗುತ್ತೆ. ಈ ಥರ ಹುರ್ಕೊಳ್ಳಿ. ಕೈ ಬಿಟ್ಟರೆ ಕೆಂಪಿಗೆ ಆಗುತ್ತೆ ಅದು, ಕೈ ಬಿಡೋ ಹಾಗಿಲ್ಲ, ಹಾಗೆ ಉರಿತಾನೇ ಇರಬೇಕು. ಮತ್ತು ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಮತ್ತೆ ಹಿಟ್ಟು ಹಾಕ್ಕೋಬೇಕು. ಸ್ವಲ್ಪ ತುಪ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಾ ಉರಿತಾನೆ ಹೋಗ್ತಾ ಇರಬೇಕು. ಗ್ಯಾಸನ್ನು ಮಾತ್ರ ಲೋ ಆಗಿ ಇಟ್ಕೋಬೇಕು. ಜೋರಾಗಿಟ್ಟರೆ ಅದು ಕೆಂಪಿಗೆ ಆಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿತಾನೆ ಹೋಗಬೇಕು. ಕೈ ಬಿಟ್ಟರೆ ಕೆಂಪಿಗೆ ಆಗುತ್ತೆ ಅದು, ಫಾಸ್ಟ್ ಆಗುತ್ತೆ. ಮೊದಲೇ ಹಿಟ್ಟು ಹುರಿದಿರೋದ್ರಿಂದ ನಮಗೆ ಈ ಉಂಡೆ ಬೇಗನೆ ಮಾಡ್ಬೋದು ನಾವು. ಹಿಟ್ಟೆಲ್ಲ ಹಾಕ್ತಾಯಿದ್ದೀನಿ ನಾನು. ನೀವು ಕೂಡ ಹೀಗೇ ಮಾಡ್ಕೊಳ್ಳಿ. ಉಂಡೆ ಬರಲ್ಲ, ನಾವು ಹೊಸಬ್ರು, ಯಾವ ಥರ ಮಾಡೋದು ಅಂತ ಟೆನ್ಷನ್ ಇಲ್ಲ. ಈ ಒಂದು ವಿಡಿಯೋ ನೋಡಿದರೆ ನೀವು ಆರಾಮಾಗಿಯೇ ಮಾಡ್ಕೋಬಹುದು. ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋದು, ಹುರ್ಕೊಳ್ಳೋದು ಮಾಡಬೇಕಾಗುತ್ತೆ. ಲಿಕ್ವಿಡ್ ಥರ ಬರಬೇಕಂತ ಏನಿಲ್ಲ, ಮುಂದೆ ನೋಡಿ ಯಾವ ಥರ ಬಂದಿರುತ್ತೆ ಅಂತ. ಈ ನನ್ನ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು. ಇವಾಗ ಉಳಿದಿರುವಂಥ ತುಪ್ಪ ಕೂಡ ಹಾಕ್ಕೊಂಡೆ ಅಷ್ಟೇ. ಹೆಚ್ಚಿಗೆ ಜಾಸ್ತಿ ತುಪ್ಪದ ಅವಶ್ಯಕತೆ ಇಲ್ಲ ಇದಕ್ಕೆ. ನಿಮಗೆ ತುಪ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇರ್ಬೋದು. ಒಂದು ಒಳ್ಳೆ ಲಾಡು ಬೇಕು ಅಂದರೆ ಈ ಥರ ತುಪ್ಪ ಹಾಕಲೇಬೇಕಾಗುತ್ತೆ. ಕೆಲವೊಂದಕ್ಕೆ ತುಪ್ಪ ಹಾಕದೆ ಹೋದ್ರೂ ಕೂಡ ನಡೀತಾ ಇರುತ್ತೆ. ಆದರೆ ಈ ಥರ ಬೇಸನ್ ಲಾಡು ಬೇಕು ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ. ಇದಕ್ಕೆ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಸೇರಿಸೋದಿದ್ರೆ ನೀವು ಹಾಕ್ಕೋಬೋದು. ಇವಾಗಲೇ ಡ್ರೈ ಫ್ರೂಟ್ಸ್ ಏನಾದರೂ ಬೇರೆ ಬೇರೆ ವೆರೈಟಿ ಬೇಕೆಂದ್ರೆ ಹಾಕ್ಕೋಬೋದು. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ, ಫಾಸ್ಟಾಗಿ ಹುರಿತಾ ಇದ್ದೀನಿ.
ಕೆಲವೊಬ್ಬರು ಲಿಕ್ವಿಡ್ ಥರ ಮಾಡ್ತಾರೆ, ಆ ಥರ ಏನು ಬೇಡ, ಇಷ್ಟಾದರೆ ಸಾಕಾಗುತ್ತೆ ಇದು. ಇವಾಗ ಮುಗಿದಿಲ್ಲ, ಇನ್ನೂ ಮುಂದೆ ಇದೆ, ನೀವು ನೋಡ್ತಾನೇ ಇರಬೇಕು. ಇವಾಗ ಲಾಸ್ಟ್ ಎಂಡಿಗೆ ಬಂದಿದ್ದೀವಿ ನಾವು. ಇವಾಗಲೇ ಆ ಡ್ರೈ ಫ್ರೂಟ್ಸ್ ಏನಿತ್ತಲ್ಲ ಅದನ್ನು ಹಾಕ್ಕೋಬೋದು. ಯಾಲಕ್ಕಿ ಪೌಡರ್, ಇದು ಗೋಡಂಬಿ ಸಣ್ಣ ಸಣ್ಣ ಪೀಸನ್ನು ಹಾಕ್ಕೋಬೋದು. ಗೋಡಂಬಿ ಪೀಸಸ್ಸು ಮತ್ತು ಯಾಲಕ್ಕಿ ಪೌಡರನ್ನು ಹಾಕ್ಕೊಳ್ಳಿ. ಗ್ಯಾಸ್ ಆಫ್ ಆಗಿದೆ. ಇದು ಕೆಳಗಡೆ ಇಟ್ಟಿದ್ದೀನಿ. ಮಳೆ ಬರ್ತಾ ಇತ್ತು, ಕಲರ್ ಈ ಥರ ಕಾಣ್ತಾ ಇದೆ. ಇದು ಇಷ್ಟೊಂದೇನು ಚಾಕ್ಲೇಟ್ ಕಲರ್ ಇರಲಿಲ್ಲ ಇದು. ಇವಾಗ ಸಕ್ಕರೆ ಪೌಡರ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀವು. ಧಾರವಾಡ ಪೇಡ ಇರುತ್ತಲ್ಲ ಆ ಥರ ಟೇಸ್ಟ್ ಬಂದಿತ್ತು ಇದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಕ್ಕಿಂತ ಇನ್ನೂ ಸ್ವಲ್ಪ ರುಚಿನೇ ಜಾಸ್ತಿ ಇತ್ತು ಇದು. ಸಕ್ಕರೆ ಕೂಡ ಎಟ್ ಅ ಟೈಮ್ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಆಗಲೇ ಮೊದಲೇ ಮೆಜರ್ಮೆಂಟ್ ಇತ್ತಲ್ಲ, ಎಲ್ಲ ಸಕ್ಕರೆನೂ ಕೂಡ ಕರೆಕ್ಟಾಗಿ ಹಿಡಿಸುತ್ತೆ ಇದು. ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದು, ಈ ಥರ ಕಲಿಸೋದು. ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು. ಸ್ವಲ್ಪ ನೀವು ಮಾಡುವಾಗ ಏನಾದರೂ ಲಿಕ್ವಿಡ್ ಥರ ಅಂತ ಅನಿಸಿದರೆ ಏನೂ ಆಗಲ್ಲ, ಆರಿದ ನಂತರ ಕರೆಕ್ಟಾಗಿಯೇ ಬರುತ್ತೆ ಅದು. ಈ ಥರ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಳಿ ಅದನ್ನು. ಸ್ಪೂನಿಂದ ಬೇಡ, ಕೈಯಿಂದನೇ ಕಲಿಸ್ಕೊಳ್ಳಿ. ಇವಾಗ ಎಲ್ಲ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ, ಕರೆಕ್ಟಾಗಿ ಬಂದಿತ್ತು. ಮನೆಯೆಲ್ಲ ಘಮ ಘಮ ಅಂತ ಇತ್ತು, ತುಂಬ ಟೇಸ್ಟಾಗಿ ಬಂದಿದ್ವು ಲಾಡು ಮಾತ್ರ. ಇದಕ್ಕೆ ಕೊಬ್ಬರಿ ಏನೋ ಹಾಕೋದು ಬೇಡ ಅಂತ ಅನಿಸುತ್ತೆ ನನಗೆ. ನಿಮಗೆ ಬೇಕು ಅಂದರೆ ನೀವು ಹಾಕ್ಕೋಬೋದು. ಫೇಲ್ ಆಗೋ ಚಾನ್ಸೇ ಇಲ್ಲ ಈ ಥರ ನೀವು ಮಾಡಿಕೊಂಡ್ರೆ. ಇಲ್ಲಿ ನಾನು ಯಾವ ಥರ ಕಲಿಸ್ತಾ ಇದ್ದೀನಲ್ಲ ಹಿಟ್ಟನ್ನು, ಅದೇ ಥರ ನೀವು ಕೂಡ ಮಾಡ್ಕೋಬೇಕಾಗತ್ತೆ. ಅಂದರೆ ಆ ಹಿಟ್ಟು, ಆ ಸಕ್ಕರೆ, ಆ ತುಪ್ಪ, ಯಾಲಕ್ಕಿ ಎಲ್ಲದೂ ಕೂಡ ಈ ಥರ ಆದರೆ ಕಲಿಯುತ್ತೆ ಅದು. ಚೆನ್ನಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಲಾಡುವನ್ನು ಕಟ್ಬೋದು. ಯಾವುದೇ ಲಾಡು ಆಗಿರ್ಬೋದು, ಸ್ವಲ್ಪ ಡ್ರೈ ಥರ ಅನ್ನಿಸ್ತಾ ಇದೆ ಅಂತ ಅನಿಸಿದರೆ ವಾಪಸ್ಸು ಗ್ಯಾಸ್ ಮೇಲೆ ಇಡಿ, ಸ್ವಲ್ಪ ಮೆತ್ತಗೆ ಆಗುತ್ತೆ, ಮತ್ತೆ ಕಟ್ಬೋದು ಅಷ್ಟೇ. ನೋಡಿ, ಮೊದಲನೇ ಲಾಡು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಕಲರ್ ಇವಾಗ ಕರೆಕ್ಟಾಗಿ ಕಾಣ್ತಾ ಇದೆ ನೋಡಿ. ಬಾಯಲ್ಲಿಟ್ಟರೆ ಕರಗಿ ಹೋಗ್ತಾ ಇತ್ತು, ಅಷ್ಟೊಂದು ರುಚಿಯಾದಂಥ ಲಾಡುಗಳು ಇವಾಗಿದ್ವು. ತುಂಬ ಸಿಂಪಲ್ ಅಂತ ಅನ್ನಿಸ್ತಾ ಇದೆ ಅಲ್ಲ. ಈ ಥರ ಮಾಡಿದರೆ ಯಾರು ಬೇಕಿದ್ದರೂ ಲಾಡು ಮಾಡ್ಬೋದು ಅಲ್ವಾ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೂಪರ್ ಲಾಡುಗಳು. ಥ್ಯಾಂಕ್ ಯು ಸೋ ಮಚ್.